ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮುಂಜಾನೆಯ ಶುಭೋದಯ. ಇಂದು ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ. ಕಗ್ಗ 908. ಇಲ್ಲಿ ಕಗ್ಗವನ್ನು ವಾಚನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಯುತ ಸುಬ್ರಾಯ ಹೆಗಡೆ ಸರ್ ಹಾಗೂ ನಮ್ಮ ಭಜನಾ ಸಂಸ್ಥಾಪಕಿಯಾದ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ. ತ್ಯಜಿಸಿ ಭುಜಿ ಸತ್ಕಲಿಸಿದವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯಂ ಮೊದಲು ಬನೆ ತಾಯಿಗೆ. ತ್ಯಜಿಸಿ ಭುಜಿ ಸತ್ಕಲಿಸಿದವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯಂ ಮೊದಲು ಮನೆ ತಾಯಿಗೆ. ಭುಜಿಪ ಪತಿಸುತರೊಪ್ಪೋ ತುಪ್ಪವಳೂಟಕ್ಕೆ, ಭುಜಿಪ ಪತಿಸುತರೊಪ್ಪು ತುಪ್ಪವಳೂಟಕ್ಕೆ. ಭಜಿಸು ನೀನಾವ್ರತವಾ ಮಂಕುತಿಮ್ಮ, ಭಜಿಸು ನೀನಾವ್ರತವಾ ಮಂಕುತಿಮ್ಮ ಮಂಕುತಿಮ್ಮ. ಈ ಕಗ್ಗದ ಭಾವಾರ್ಥವನ್ನು ಹೀಗೆ ಹೇಳುತ್ತಾರೆ. ಇತರರಿಗಾಗಿ ತ್ಯಾಗ ಮಾಡಿ ತದನಂತರ ತಾನು ಊಟ ಮಾಡುವುದನ್ನು ಕಲಿತು ಕೊಂಡವನೇ ಜಗತ್ತಿಗೆ ಯಜಮಾನನಾಗಬಲ್ಲನು. ಮನೆಯ ತಾಯಿಯಾದವಳು ತನ್ನ ಹೊಟ್ಟೆಯ ಬಗ್ಗೆ ಮೊದಲು ಚಿಂತೆಯನ್ನೇ ಮಾಡುತ್ತಾಳೇನು? ತನ್ನ ಗಂಡ ಮತ್ತು ಮಕ್ಕಳ ಊಟ ಮೊದಲು ಮಾಡುವುದು. ಅವಳು ತುಪ್ಪವನ್ನು ಹಾಕಿಕೊಂಡು ಊಟ ಮಾಡಿದ್ದ ಅಷ್ಟೇ ಸಂತೋಷವಾಗುತ್ತದೆ ಅವಳಿಗೆ. ನೀನು ಈ ತರಹ ನಿನ್ನ ಜೀವನದಲ್ಲಿ ಈ ವ್ರತವನ್ನು ಅನುಸರಿಸು ಎಂದು ಹೇಳಿರುತ್ತಾರೆ DVG ಅವರು. ಅವರ ಕಗ್ಗದ ಭಾವಾರ್ಥ. ಧನ್ಯವಾದಗಳು.